ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ತುಮಕೂರು ಅಲ್ಪಸಂಖ್ಯಾತರ ಘಟಕ ವಿಭಾಗದ ಕಾರ್ಯಕರ್ತರನ್ನು ಇಂದು ತುಮಕೂರು ನಗರದಲ್ಲಿ ಸೇರ್ಪಡೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ನಗರ ಅಧ್ಯಕ್ಷರಾದಂತಹ ಆಸಿಫ್ ಹಾಗೂ ಸುಬಾನ್ ಇನ್ನು ಮುಂತಾದವರು ಹಾಗೂ ಹಲವಾರು ಉಪಸ್ಥಿತರಿದ್ದರು. ಮಹಿಳಾ ಘಟಕದ ಕಾರ್ಯಕರ್ತರನ್ನು ಸಹ ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಅರುಣ್ ಕುಮಾರ್ ಮಾತನಾಡಿ, ನಮ್ಮ ನಾಡು ನುಡಿ ನಾವೆಲ್ಲರೂ ಶ್ರಮಿಸಬೇಕು ಹಾಗೂ ಒಂದೇ ತಾಯಿಯ ಮಕ್ಕಳು ಹಾಗೂ ಸಹಬಾಳ್ವೆತೆಯಿಂದ ಇರಬೇಕು ಎಂದು ಮಾತನಾಡಿದರು. ಹಾಗಾಗಿ ಇವತ್ತು ತುಮಕೂರಲ್ಲಿ ಯುವ ಘಟಕ, ಕಾರ್ಮಿಕ ಘಟಕ ಹಾಗೂ ನಗರ ಘಟಕಗಳು ಉದ್ಘಾಟನೆ ಏನು ನಮ್ಮ ಸಂಘಟನೆ ಇವತ್ತು ತುಮಕೂರಾದ್ಯಂತ ತುಂಬ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಇದೆ. ಹಾಗಾಗಿ ಇವತ್ತೇನು ನಮ್ಮ ಅಲ್ಪಸಂಖ್ಯಾತರ ಘಟಕದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಸಂಘಟನೆ ಮಾಡಬೇಕು ಅಂತ ನಮ್ಮ ನಗರಾಧ್ಯಕ್ಷರು ಅಸ್ಗರ್ ಶರೀಫ್ ಇವರು ಹಾಗೂ ಅಬ್ದುಲ್ ಸುಬಾನ್, ಆಮೇಲೆ ಇನ್ನೂ ನಮ್ಮ ಅಫ್ಜಲ್, ಹಾಗೆ ನಮ್ಮ ಆಸಿಫ್ ಅವರು ಏನು ನಗರ ಘಟಕ ಉದ್ಘಾಟನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಇವತ್ತು ಸಂಘಟನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಇವರಿಗೆ ಶುಭವಾಗಲಿ. ಹಾಗೆ ಮುಂದಿನ ದಿನಗಳಲ್ಲಿ ಏನು ನಮ್ಮ ಅಲ್ಪಸಂಖ್ಯಾತರದಲ್ಲಿ ಏನು ನಮ್ಮ ಸರ್ಕಾರದ ಬರುವಂತಹ ಫಂಡ್ಸ್ ಆಗಿರ್ಬೋದು, ಅವ್ರಿಗೆ ಸವಲತ್ತುಗಳಾಗಿರ್ಬೋದು, ಮತ್ತು ಏನು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳ ಸವಲತ್ತುಗಳು ಸಿಗುತ್ತಲ್ಲ ಅದೆಲ್ಲನೂ ಬಡ ಜನತೆಗೆ ಕೊಡಿಸುವಂಥ ಕೆಲಸ ನಮ್ಮ ನಗರ ಘಟಕದವ್ರು ಮಾಡಬೇಕು. ಹಾಗೆ ಏನು ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಂಘಟನೆ ಅತಿ ದೊಡ್ಡದಾಗಿ ಎತ್ತರವಾಗಿ ಬೆಳೆದಿದೆ. ಹಾಗಾಗಿ ನಾವು ಇವತ್ತೇನು ತುಮಕೂರು ಜಿಲ್ಲೆಯಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರ ಘಟಕದ ವತಿಯಿಂದನೂ ಕಾರ್ಯಕ್ರಮ ಮಾಡ್ತಾರೆ. ಹಾಗಾಗಿ ಇವರಿಗೆಲ್ಲ ಒಳ್ಳೆಯದಾಗಲಿ. ಇವತ್ತೇನು ಹೊಸದಾಗಿ ಸೇರ್ಪಡೆ ಆಗಿರುವಂತಹ ನಮ್ಮೆಲ್ಲರಿಗೂ ಕರ್ನಾಟಕ ರಕ್ಷಣಾ ಕನ್ನಡ ಸೇನೆ ಕುಟುಂಬಕ್ಕೆ ಸರ್ವರಿಗೂ ಸುಸ್ವಾಗತ ನಾವು ಬಯಸ್ತಾ, ಇವತ್ತೇನು ನಾನು ನಮ್ಮ ಒಂದೇ ಒಳ್ಳೆ ಬನಶಂಕರಿ ತುಮಕೂರಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ ಜರುಗಿತು. ಹಾಗಾಗಿ ಎಲ್ರಿಗೂ ನಮ್ಮ ಕಾರ್ಯಕರ್ತರಿಗೆ ಶುಭ ತಿಳಿಸ್ತಾ ನಾನು ಇವತ್ತು ಈ ದಿನಗಳಲ್ಲಿ ಶುಭ ಹಾರೈಸ್ತೇನೆ. ಹಾಗಾಗಿ ನಾನು ಅರುಣ್ ಕುಮಾರ್, ರಾಜ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅರುಣ್ ಕುಮಾರ್ ಅವರ ಸಮ್ಮುಖದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ನಗರದ ಯುವ ಘಟಕದಿಂದ ಹಾಗೂ ನಗರ ಅಲ್ಪಸಂಖ್ಯಾತರ ಘಟಕದಿಂದ ಹಾಗೂ ನಗರ ಕಾರ್ಮಿಕರ ಘಟಕದಿಂದ ಅನೇಕ ಜನ ಸೇರ್ಪಡೆ ಆಗಿದ್ದಾರೆ. ಈ ಕಾರಣದಿಂದ ಎಲ್ಲರಿಗೂ ನಮ್ಮ ರಕ್ಷಣಾ ವೇದಿಕೆ ಕುಟುಂಬದಿಂದ ಎಲ್ಲರಿಗೂ ಸರ್ವ ಸುಸ್ವಾಗತನ ಬಯಸುತ್ತಾ, ಮುಂದಿನ ದಿನಗಳಲ್ಲಿ ಇವರೆಲ್ಲರೂ ಸೇರಿ ನಮ್ಮ ಜೊತೆಯಲ್ಲಿ ಒಳ್ಳೆ ಒಂದು ಕೆಲಸ ಮಾಡ್ತಾರೆ ಅಂತ ನಾವು ಭಾವಿಸಿ ಇವರನ್ನು ಜೊತೆಗೆ ಹಾಕ್ಕೊಂಡು ನಾವು ಕೆಲಸ ಮಾಡ್ತೀವಿ. ಹಾಗೂ ನಮ್ಮ ಕೆಲಸದ ಕುಂದುಕೊರತೆ ಯಾವುದಿದ್ದರನ್ನು ನಾವೆಲ್ಲರೂ ಸೇರಿಕೊಂಡು ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ